ಸ್ನೇಹಿತರೆ, ಕೆಲವೊಂದೊಂದು ಸಲ ಅಬ್ಸರ್ವ್ ಮಾಡಿರ್ತೀರ, ನೀವು ಬಾಡಿನಲ್ಲಿ ಏನಾದರೂ ಪ್ರಾಬ್ಲಮ್ ಕಾಣಿಸ್ಕೊಳ್ತು ಅಂದರೆ, ಫಾರ್ ಎಕ್ಸಾಂಪಲ್ ಜ್ವರ ಬಂತು ಅಂತಂದರೆ ಡಾಕ್ಟರ್ ಹತ್ರ ಹೋಗ್ತೀರಾ. ಡಾಕ್ಟರ್ ನಿಮ್ಗೊಂದು ಮೆಡಿಕೇಶನ್ ಸ್ಲಿಪ್ಪನ್ನು ಕೊಡ್ತಾರೆ. ಆ ಸ್ಲಿಪ್ಪನ್ನು ಎತ್ಕೊಂಡು ಫಾರ್ಮಸಿಗೆ ಹೋಗ್ತೀರಾ. ಅಲ್ಲಿ ಒಂದು ಮೆಡಿಕೇಶನ್ಸನ್ನು ಕೊಟ್ಟು ನಿಮ್ಮ ಹತ್ರ 25 ರೂಪೀಸ್ ಇಸ್ಕೊತಾರೆ. ಫಾರ್ ಎಕ್ಸಾಂಪಲ್ ಜ್ವರ ಬಂತು ಅಂತಲೇ ಇಟ್ಕೊಳ್ಳೋಣ. ನಿಮಗೆ ಜ್ವರ ಬಂದಾಗ ಡಾಕ್ಟರ್ ಪ್ಯಾರಾಸಿಟಮಾಲ್ ಬರೀತಾರೆ. ನೀವು ಒಂದು ಫಾರ್ಮಸಿಗೆ ಹೋಗ್ತೀರಾ. ಅಲ್ಲಿ 25 ರೂಪೀಸ್ ಕೊಟ್ಟು ಪ್ಯಾರಾಸಿಟಮಾಲನ್ನು ಪರ್ಚೇಸ್ ಮಾಡ್ತೀರಾ. ಅದೇ ಇನ್ನೊಂದು ಫಾರ್ಮಸಿ ಕೇಸ್ ಸ್ಟಡಿ ತೊಗೊಂಡಾಗ ಅಲ್ಲಿ 10 ರೂಪೀಸ್ಗೆ ಜನರಿಕ್ ಪ್ಯಾರಾಸಿಟಮಾಲನ್ನು ಮಾರಾಟ ಮಾಡ್ತಿರ್ತಾರೆ. ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ, ನೀವು ಇಲ್ಲಿ 25 ರೂಪೀಸ್ ಕೊಟ್ಟು ತೊಗೊಂಡಿರುವಂಥದ್ದು ಒಂದು ಬ್ರ್ಯಾಂಡ್, ಇಲ್ಲಿ 10 ರೂಪೀಸ್ ಕೊಟ್ಟು ತೊಗೊಂಡಿರುವಂಥದ್ದು ಒಂದು ಜನರಿಕ್ ಮೆಡಿಸಿನ್. ಸೊ ಈ ಎರಡರ ಡಿಫ್ರೆನ್ಸ್ ಏನು? ಹಾಗಾದರೆ ಈ ಎರಡರ ಮಧ್ಯೆ ನಾನು ಯಾವುದನ್ನು ಚೂಸ್ ಮಾಡ್ಕೋಬೇಕು? ನನಗೆ ಆ್ಯಸ್ ಎ ಪೇಷಂಟ್ ನಾನು ಕಾಸ್ಟ್ ಸೇವಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕಾಸ್ಟ್ ಸೇವಿಂಗನ್ನು ನಾನು ಯಾವ ರೀತಿ ಮಾಡ್ಬೋದು, ಈ ವಿಚಾರದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋದಿದ್ದೀವಿ. ಅಂದರೆ ಯಾವುದನ್ನು ಚೂಸ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮುಂಚೆ ಮೆಡಿಸಿನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ನಮ್ಮ ದೇಹಕ್ಕೆ ನಾನು ಯಾವ ಬ್ರ್ಯಾಂಡ್ ಕೊಡ್ತಾ ಇದ್ದೀನಿ ಅಥವಾ ಯಾವ ಮಾರ್ಕೆಟಿಂಗ್ ಕಂಪನಿ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ಅಥವಾ ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದನ್ನು ಕೊಡ್ತಾ ಇದ್ದೀನಿ, ಅದು ಯಾವುದು ಲೆಕ್ಕಕ್ಕೆ ಬೇಕಾಗಿಲ್ಲ. ನಮ್ಮ ಬಾಡಿಗೆ ಬೇಕಾಗಿರೋದು ರೈಟ್ ಮೆಡಿಸಿನ್ ಅಟ್ ದ ರೈಟ್ ಡೋಸ್ ಅಟ್ ದ ರೈಟ್ ಟೈಮ್ ಅಟ್ ದ ರೈಟ್ ರೂಟ್. ಈ 4 ಫ್ಯಾಕ್ಟರ್ ಮೇಲೆ ಮೆಡಿಸಿನ್ಸ್ ಕೆಲಸ ಮಾಡುತ್ತೆ. ಅದರ ಎಫೆಕ್ಟ್ ಈ 4 ಫ್ಯಾಕ್ಟರ್ ಮೇಲೇ ಡಿಪೆಂಡ್ ಆಗಿರುತ್ತೆ. ನೀವು ಜನರಿಕ್ ತೊಗೊತಿದ್ದೀರಾ ಅಥವಾ ಬ್ರ್ಯಾಂಡೆಡ್ ತೊಗೋತಾ ಇದ್ದೀರಾ ಅನ್ನೋದು ಅದು ಡಿಸೈಡ್ ಆಗಲ್ಲ. ಬ್ರ್ಯಾಂಡೆಡ್ ಮೆಡಿಸಿನ್ಸ್ ಏನಕ್ಕೆ ಅಷ್ಟು ಕಾಸ್ಟ್ಲಿ ಇರುತ್ತೆ? ಒಂದು ಚಿಕ್ಕ ಉದಾಹರಣೆಗೆ ಹೇಳ್ತೀನಿ ನಾನು. ಡೆಲ್ಲಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರುವಂತಹ ಒಂದು ಮೆಡಿಸಿನ್ ಕರ್ನಾಟಕಕ್ಕೆ ಬಂದು ನಿಮ್ಮ ಕೈಗೆ ಸೇರಬೇಕಾದ್ರೆ ಡೆಲಿವರಿ ಚಾರ್ಜಸ್ ಇನ್ಕ್ಲೂಡ್ ಆಗಿರುತ್ತೆ. ಅದೇ ಮೆಡಿಸಿನ್ಸ್ ಮಾರ್ಕೆಟಿಂಗ್ ಕಾಸ್ಟ್ ಇರುತ್ತೆ. ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವನ್ನು ಇಟ್ಟು ಆ ಮೆಡಿಸಿನ್ಸನ್ನು ಮಾರ್ಕೆಟ್ ಮಾಡಿ ನಿಮ್ಮ ಕೈಗೆ ತಲುಪಿಸೋದಕ್ಕೆ ಅಥವಾ ಆ ಡಾಕ್ಟರ್ ಆ ಮೆಡಿಸಿನನ್ನು ಬರೆಯೋದಕ್ಕೆ ಒಂದಷ್ಟು ಎಫರ್ಟ್ ಕಂಪನಿ ಕಡೆಯಿಂದ ಆಗಿರುತ್ತೆ. ಸೊ ಆ ಬ್ರ್ಯಾಂಡನ್ನು ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಆ ಬ್ರ್ಯಾಂಡ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡೋದಕ್ಕೆ ಕಾಸ್ಟ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ಎಲ್ಲ ಪ್ರೋಸೆಸ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಕೈಗೆ ಬರೋದ್ರಿಂದ ಆ ಪ್ರಾಡಕ್ಟ್ನ ವ್ಯಾಲ್ಯೂ 10 ರೂಪೀಸಿಂದ 25 ರೂಪೀಸ್ಗೆ ಆಗಿರುತ್ತೆ. ಇನ್ನು ಜನರಿಕಲ್ಲಿ ಯಾವುದೇ ಬ್ರ್ಯಾಂಡ್ ನೇಮ್ ಇರಲ್ಲ, ಬರೀ ಪ್ಯಾರಾಸಿಟಮಾಲ್ ಅಥವಾ ಅಸಿಕ್ಲೋಫಿನಾಕ್ ಅಥವಾ ಡೈಕ್ಲೋಫಿನಾಕ್ ಈ ರೀತಿಯ ಹೆಸರುಗಳು ಮಾತ್ರ ಇರುತ್ತೆ. ನೀವು ಲೇಬಲನ್ನು ತೆಗೆದು ನೋಡಿದ್ರು ಕೂಡ ಇದೇ ರೀತಿಯ ಡಿಫ್ರೆನ್ಸನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಹಾಗಾದರೆ ನನಗೆ ಯಾವುದು ಬೇಕು, ಅದನ್ನು ಹೇಗೆ ಚೂಸ್ ಮಾಡಬೇಕು? ಈ ಒಂದು ಪ್ರಶ್ನೆ ಎಲ್ಲರಿಗೂ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಈಸಿಯಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ತೊಗೊತಾ ಇರುವಂತಹ ಮೆಡಿಕೇಷನ್ಸ್ ವ್ಯಾಲಿಡ್ ಇದೆಯಾ, ಲೆಜಿಟ್ ಇದೆಯಾ, ಅದನ್ನು ಚೆಕ್ ಮಾಡೋದು ಹೇಗೆ? ಎಕ್ಸ್ಪೈರಿ ಡೇಟ್, ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು, ಮ್ಯಾನುಫ್ಯಾಕ್ಚರ್ ಮಾಡಿರೋರು ಲೆಜಿಟ್ ಆಗಿದ್ದಾರಾ, ಅದರ ಜೊತೆಗೆ ನೀವು ತೊಗೊತಾ ಇರುವಂತಹ ಮೆಡಿಸಿನ್ಸ್ ಕರೆಕ್ಟ್ ಡೋಸ್ ಇದೆಯಾ, ಡಾಕ್ಟರ್ ಬರೆದಿರೋ ಎಷ್ಟು ಡೋಸ್ ಇದೆಯೋ ಅಷ್ಟೇ ಡೋಸನ್ನು ನೀವು ತೊಗೋತಾ ಇದ್ದೀರಾ, ಮತ್ತು ಯಾವ ಮೆಡಿಸಿನ್ಸನ್ನು ಬರೆದಿದ್ದಾರೆ ಅದೇ ಮೆಡಿಸಿನ್ ಹೆಸರನ್ನ ನೀವು ತೊಗೋತಾ ಇದ್ದೀರಾ. ಈ 6 ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ನೀವೇನಾದರೂ ಮೆಡಿಕೇಷನ್ಸನ್ನು ತಗೊಂಡಿದ್ದೇ ಆದರೆ ಯು ಡೋಂಟ್ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ವೆದರ್ ಇಟ್ ಈಸ್ ಅ ಬ್ರ್ಯಾಂಡ್ ಆರ್ ವೆದರ್ ಇಟ್ ಈಸ್ ಅ ಜನರಿಕ್ ಬ್ರ್ಯಾಂಡ್. ದಟ್ಸ್ ಇಟ್. ಸ್ನೇಹಿತರೆ, ಈ ವಿಷಯ ನಿಮಗೆ ಹೆಲ್ಪ್ ಮಾಡಿರುತ್ತೆ ಅಂತ ತಿಳ್ಕೊಂಡು ಈ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.